ಕರಾವಳಿ ಮಲೆನಾಡು ಭಾಗದ ಹೆಚ್ಚಿನ ಕೃಷಿಕರು ವಾಣಿಜ್ಯ ಬೆಳೆ ಅಡಿಕೆ ರಬ್ಬರ್ ಬೆಳೀತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ರಬ್ಬರ್ ಬೆಳೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ಅಡಿಕೆಗೆ ಪರ್ಯಾಯ ಕೃಷಿಯತ್ತ ಕೆಲವು ಕೃಷಿಕರು ವಾಲ್ತಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ವಿದೇಶಿ ಹಣ್ಣನ್ನು ಬೆಳೆದು ಸೈ ಎನ್ನಿಸಿಕೊಂಡಿದ್ದಾರೆ. ಅಡಿಕೆ ಬೆಳೆಯನ್ನ ಅತಿಯಾಗಿ ಕಾಡುವುದು ಕೊಳೆ ರೋಗ, ಹಳದಿ ರೋಗ, ಕಾರ್ಮಿಕರ ಕೊರತೆ, ಜೊತೆಗೆ ಬೆಲೆ ಸಮಸ್ಯೆ. ಇದರ ಜೊತೆಗೆ ವಿದೇಶದಿಂದ ಅಡಿಕೆ ಆಮದು ಮಾಡಿಕೊಳ್ಳೋದು ಕೂಡ ಅಡಿಕೆ ಬೆಳೆಗಾರರ ಸಮಸ್ಯೆಯಾಗಿದೆ. ಈ ನಡುವೆ ಮಲೆನಾಡ ರೈತರೊಬ್ಬರು ಡ್ರ್ಯಾಗನ್ ಫ್ರೂಟ್ ಕಡೆಗೆ ಮುಖ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಬಿದ್ಮನ್ ಪಳಿಕೆಯ ಕೃಷಿಕ ಆಂಟೋನಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. 4 ಎಕರೆ ರಬ್ಬರ್ ತೋಟವನ್ನ ಕಡಿದು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ. ಕೃಷಿ ಆರಂಭಿಸಿದ ಒಂದೇ ವರ್ಷದಲ್ಲಿ ಇಳುವರಿ ಬಂದಿದೆ. ಉಪ ಬೆಳೆಯಾಗಿ ಪೈನಾಪಲ್ ಕೂಡ ಬೆಳೆದಿದ್ದಾರೆ. 4 ಎಕರೆ ಜಾಗವನ್ನ ಸಮತಟ್ಟು ಮಾಡಿ ಗಿಡಗಳನ್ನ ನಾಟಿ ಮಾಡಿದ್ದು, ತೋಟದ ಸುತ್ತ ವಿದ್ಯುತ್ ತಂತಿ ಬೇಲಿ, ಹನಿ ನೀರಾವರಿ ಸೇರಿದಂತೆ ಇತರ ಕೆಲಸಗಳಿಗಾಗಿ ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿರುವ ರೈತ ಆಂಟೋನಿ ಮೊದಲ ಕಟಾವಿನಲ್ಲಿ ಸುಮಾರು 30 ಟನ್ ಡ್ರ್ಯಾಗನ್ ಫ್ರೂಟ್ ದೊರೆತಿದೆ. ಮುಂದಿನ ಕಟಾವಿನಲ್ಲಿ ಬಂಡವಾಳ ವಾಪಸ್ಸಾಗುವ ವಿಶ್ವಾಸದಲ್ಲೂ ಇದ್ದಾರೆ. ಮೊದಲು ಇದರಲ್ಲಿ ರಬ್ಬರ್ ಇತ್ತು. ರಬ್ಬರ್ನ ಕಡಿದು ನಾವು ಡ್ರ್ಯಾಗನ್ ನೋಡುವಂತ ಪ್ಲಾನ್ ಮಾಡಿ ಡ್ರ್ಯಾಗನ್ ಹಾಕಿದ್ದೇವೆ. ಇದು 4 ಎಕರೆ ಜಾಗ ಉಂಟು. 4 ಎಕರೆ ಫುಲ್ಲು ಡ್ರ್ಯಾಗನ್ ಹಾಕಿದ್ದೇವೆ. ಏನೇನು ಲಾರ್ಜ್ ಸ್ಕೇಲಲ್ಲಿ ಮಾಡಿರೋ ಒಳ್ಳೆ ಅಂತ ಹೇಳಿ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದೆ. ಸ್ಮಾಲ್ ಸ್ಕೇಲ್ ಇದರಲ್ಲಿ ಮಾಡಿದರೆ ಅಷ್ಟು ಇದು ಡಿಮ್ಯಾಂಡ್ ಇರೋಲ್ಲ, ಗಿರಾಕಿ ಕಡಿಮೆ ಬರ್ತಾರೆ. ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದ್ದು. ಲಾರ್ಜ್ ಸ್ಕೇಲಲ್ಲಿ ಮಾಡಿದ ಕಾರಣ ಗಿರಾಕಿಗಳು ಹುಡುಕಿಕೊಂಡು ಬರ್ತಾರೆ ಫ್ರೂಟಿಗಾಗಿ. ಒಮ್ಮೆ ನಾವು ಈಗ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಆದರೆ ನಮಗೆ ಜಾಸ್ತಿ ಏನೋ ಇದು ಬರೋದಿಲ್ಲ. 2ನೇ ವರ್ಷದಿಂದ ನಾವು ಸ್ವಲ್ಪ ಬೆಳೆ ಬೆಳಲಿಕ್ಕೆ ಸಾಧ್ಯ. 2ನೇ ವರ್ಷ 3ನೇ ವರ್ಷ ಒಂದು 3ನೇ ವರ್ಷದಲ್ಲಿ ಆಗುವಾಗ ಒಂದು 30 ಟನ್ 40 ಟನ್ವರೆಗೆ ಬರ್ತದೆ. ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಇತರ ಬೆಳೆಗೆ ನೀಡಬೇಕಾದಷ್ಟು ಕಾಳಜಿಯ ಅನಿವಾರ್ಯತೆ ಇಲ್ಲ. ಗಿಡದ ಬುಡದಲ್ಲಿ ಬೆಳೆಯುವಂತಹ ಕಳೆಯನ್ನ ಕೀಳುವುದು, ಸಮಯಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರದ ಪೂರೈಕೆ ಮಾಡಿದರೆ ಸಾಕು ಎನ್ನುತ್ತಾರೆ ಆಂಟೋನಿ. ಡ್ರ್ಯಾಗನ್ ಫ್ರೂಟ್ ಜೊತೆಗೆ ರಂಬೂತಾನ್ ಹಾಗೂ ಅನಾನಸ್ ಹಾಕಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಡೈಲಿ ಕೆಲಸ ಅಂದ್ರೆ ನಮಗೆ ಇವ್ರ ತೋಟದಲ್ಲಿ ಡೈಲಿ ಕೆಲಸ ಇದೆ. ಬೇರೆ ಎಲ್ಲೂ ನಾವು ಕೆಲಸ ಹೋಗಿಲ್ಲ. ನಾವು ಇಲ್ಲೇ ಕೆಲಸ. ಅಡಿಕೆ ತಿನ್ಲಿಕ್ಕೆ ಆಗ್ತದ, ಇದು ತಿನ್ಲಿಕ್ಕೆ ಆದ್ರೆ ಆಗ್ತದೆ. ಎಲ್ಲಿ ಈಗ ನಮ್ಮ ಆ ಕಡೆಯವರೆಲ್ಲ ಭತ್ತ ಬೆಳೆದ್ರೆ ಈ ಕಡೆ ಭತ್ತ ಇಲ್ಲ, ಎಲ್ಲ ಅಡಿಕೆನೆ. ಭತ್ತ ಬೆಳೆಯುವುದು ಇಲ್ಲ ಆದರೆ ಇನ್ನು ಅಕ್ಕಿಯಲ್ಲಿಂದ ಬರೋದು. ಹಾಗೆ ಇದಾದ್ರೆ ಒಂದು ತಿನ್ನುವುದು ಇದಲ್ಲ. ಅದಕ್ಕಾಗಿ ಇದು ಒಳ್ಳೆ ಕೃಷಿ. ಇದು ಇವರ ಕೃಷಿ ಬಗ್ಗೆ ಏನು ಹೇಳುವುದು, ಎಲ್ಲ ಒಳ್ಳೇದು ಉಂಟು. ಇವರ ಕೃಷಿ ಎಲ್ಲ ಯಾವುದು ಮಾಡಿದ್ರು ಇವರು ಒಳ್ಳೇದು. ಈಗಲ್ಲ, ನಾನು ಸೇರಿ ಇವರ ಹತ್ರ ಒಂದು 20 ವರ್ಷ ಆಯ್ತು. ಅಪ್ಪ ಹಾಕಿದ ಆಲದ ಮರ ಅಂತ ರೈತರು ಒಂದೇ ಬೆಳೆಗೆ ಅಂಟಿ ಕೂರುವ ಬದಲು ಈ ರೀತಿಯ ಪ್ರಯೋಗಗಳು ಹೆಚ್ಚಿನ ಲಾಭ ತಂದು ಕೊಡುತ್ತವೆ ಅನ್ನೋದಕ್ಕೆ ಆಂಟೋನಿ ಉತ್ತಮ ನಿದರ್ಶನ ಅನ್ನಬಹುದು. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.